ಅವನ ಹೆಂಡತಿ ಗರ್ಭವತಿಯಾಗಿರ್ತಾಳೆ. ಅವಳು ಗಂಡ ಒಂದು ಮರದ ಕೆಳಗೆ ತಾಲೂಕು ಆಫೀಸ್ ಹತ್ರ ಕೂತ್ಕೊಂಡು ಚಪ್ಪಲಿ ಹೊರಿತಿರ್ತಾನೆ. ಅವಳು ಏನು ಕನಸು ಕಾಣ್ತಾ ಇದ್ಲು ಗೊತ್ತಾ? ಈ ಸಂವಿಧಾನ ಬರಕ್ಕೆ ಮೊದಲು ನನಗೆ ಹೆರಿಗೆ ಆಗುತ್ತೆ, ನನಗೆ ಗಂಡು ಮಗು ಆಗುತ್ತೆ, ಅವನು ಅಲ್ಲಿ ಹೋಗ ಮರದ ಕೆಳಗೆ ಕೂತ್ಕೊಂಡು ಚಪ್ಪಲಿ ಹೊಲಿತಾನೆ. ಚಿಕ್ಕ ವಯಸ್ಸಾದ್ರಿಂದ ನನ್ನ ಮಗ ಜಾಸ್ತಿ ಚಪ್ಪಲಿ ಹೊಲಿತಾನೆ, ಜಾಸ್ತಿ ಸಂಪಾದನೆ ಮಾಡ್ತಾನೆ ಅಂತ ಕನಸು ಕಾಣ್ತಾ ಇತ್ತು. ಇವತ್ತು ಈ ಸಂವಿಧಾನ ಬಂದ ಮೇಲೆ ಅವಳು ಕನಸು ಕಾಣ್ತಾ ಇದ್ದಾಳೆ, ನನ್ನ ಮಗ IAS ಮಾಡ್ತಾನೆ, ನನ್ನ ಮಗ ಹೈಕೋರ್ಟ್ ಜಡ್ಜ್ ಆಗ್ತಾನೆ, ನನ್ನ ಮಗ ವಿಜ್ಞಾನಿ ಆಗ್ತಾನೆ ಅಂತಕ್ಕಂಥ ಕನಸನ್ನು ಕಾಣುತ್ತೆ. ಅದೇ ಈ ಸಂವಿಧಾನ ತಂದಿರ್ತಕ್ಕಂಥ ಮಾತು. ಸಂವಿಧಾನದಿಂದ ಏನೂ ಆಗಿಲ್ಲ ಅಂತಲ್ಲ, ಕನಸನ್ನೂ ಕಾಣುವ ಅವಕಾಶವೇ ಇಲ್ಲದಂತಹ ಈ ಹೆಪ್ಪುಗಟ್ಟಿದ ಸಮಾಜದಲ್ಲಿ ಎಷ್ಟೋ ವರ್ಷಗಳ ಕೆಳಗೆ ಧ್ವನಿ ಕಳ್ಕೊಂಡಂತಹ ಜನರಿಗೆ ಕನಸನ್ನು ಕಾಣುವ ಕನಿಷ್ಠ ಸೌಜನ್ಯ ಅವಕಾಶವನ್ನು ಕಲ್ಪಿಸಿಕೊಟ್ರು. ಅನೇಕ ವಿಚಾರಗಳಲ್ಲಿ ಅವರ ಆಸೆಗಳು ಅರ್ಧದಲ್ಲಿ ನಿಂತಿದ್ದಾವೆ, ನಿಜ. ಅವರೇ ಹೇಳಿಬಿಟ್ಟಿದಾರಲ್ಲ, ಎಂಥ ಒಳ್ಳೆಯ ಸಂವಿಧಾನವನ್ನು ನಾನು ಕೊಟ್ಟರೂ ಕೂಡ ನಡೆಸೋರ ಮೇಲೆ ಹೋಗುತ್ತೆ ಅಂತ ಹೇಳಿದ್ದಾರೆ.